ಡೀಸೈಲ್ 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 ಈಗ ಎಲ್ಲೆಲ್ಲೂ ಡೀಸೆಲ್ನದ್ದೇ ಮಾತು. ಹೌದು, ಮುಂಗಾರು ಪೂರ್ವ ಮಳೆ ಉತ್ತಮವಾಗಿ ಆರಂಭವಾಗಿದೆ. ಇದರಿಂದ ಎಲ್ಲೆಲ್ಲೂ ಕೃಷಿ ಚಟುವಟಿಕೆಗಳು ಗರಿಗೆದರಿವೆ. ಬಹುತೇಕ ರೈತರು ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಾಗಿ ಟ್ರ್ಯಾಕ್ಟರ್ಗಳನ್ನೇ ಅವಲಂಬಿಸಿದ್ದಾರೆ. ಟ್ರ್ಯಾಕ್ಟರ್ ಅಂದಮೇಲೆ ಅದಕ್ಕೆ ಡೀಸೆಲ್ ಬೇಕೇ ಬೇಕು. ಆದರೆ ಹಾವೇರಿ ಜಿಲ್ಲೆಯಲ್ಲಿ ಈಗ ಡೀಸೆಲ್ಗಾಗಿ ರೈತರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೃಷಿ ಚಟುವಟಿಕೆಗಳನ್ನು ಬಿಟ್ಟು ಡೀಸೆಲ್ಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ಹಚ್ಚಿಕೊಂಡು ಗಂಟೆಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ತಲೆದೋರಿದೆ. ಹಾವೇರಿ, ಶಿಗ್ಗಾಂವ್ ತಾಲೂಕಿನ ಹಲವು ಗ್ರಾಮಗಳಲ್ಲಿನ ಪೆಟ್ರೋಲ್ ಬಂಕ್ಗಳು ಡೀಸೆಲ್ ಪೂರೈಕೆ ಇಲ್ಲದೆ ಬಂದ್ ಆಗಿವೆ. ಅಲ್ಲಿಂದ ಇರುವ ಪೆಟ್ರೋಲ್ ಬಂಕ್ಗಳನ್ನು ಹುಡುಕಿಕೊಂಡು ಹೋಗಿ ರೈತರು ಡೀಸೆಲ್ ತರುವುದು ಅವರಿಗೆ ದೊಡ್ಡ ಸವಾಲಾಗಿದೆ. ಮುಂಗಾರು ಪೂರ್ವ ಮಳೆ ಉತ್ತಮವಾಗಿ ಆಗಿರುವುದರಿಂದ ಬಿತ್ತನೆಗೆ ರೈತರು ಭೂಮಿಯನ್ನು ಸಜ್ಜುಗೊಳಿಸಬೇಕಾಗಿದೆ. ಬಹುತೇಕ ರೈತರು ಟ್ರ್ಯಾಕ್ಟರ್ಗಳ ಮೇಲೆ ಅವಲಂಬನೆ ಆಗಿರುವುದರಿಂದ ಟ್ರ್ಯಾಕ್ಟರ್ಗೆ ಡೀಸೆಲ್ ತರಲು ಪರದಾಡುತ್ತಿದ್ದಾರೆ. 10, 15, 20, 25 ಕಿಲೋಮೀಟರ್ ಗಟ್ಟಲೆ ದೂರದ ಶಿಗ್ಗಾಂವ್, ಹಾವೇರಿ ಸೇರಿದಂತೆ ನಗರ ಮತ್ತು ಪಟ್ಟಣ ಪ್ರದೇಶಗಳಿಗೆ ಹೋಗಿ ರೈತರು ಡೀಸೆಲ್ ತರಬೇಕಾದ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ದೂರ ದೂರ ಹೋಗಿ ಡೀಸೆಲ್ ತರಲು ರೈತರು 1-2 ಲೀಟರ್ ಡೀಸೆಲ್ ಖರ್ಚು ಮಾಡಬೇಕಾಗಿದೆ. ಜಮೀನಿನಲ್ಲಿದ್ದ ಕೃಷಿ ಕೆಲಸಗಳನ್ನು ಬಿಟ್ಟು ಡೀಸೆಲ್ಗಾಗಿ ದಿನವಿಡೀ ಅಲೆದಾಡಬೇಕಾಗಿದೆ. ಕೃಷಿ ಚಟುವಟಿಕೆಗಳು ಬಿರುಸುಗೊಂಡ ಸಮಯದಲ್ಲೇ ಡೀಸೆಲ್ ಅಭಾವ ಎದುರಾಗಿರುವುದು ರೈತರಲ್ಲಿ ಆಕ್ರೋಶವನ್ನು ಉಂಟುಮಾಡಿದೆ. ಈ ತರ ಆಗೋದ್ರಿಂದ ರೈತರಿಗೆ ದೊಡ್ಡ ಸಮಸ್ಯೆ ಆಕೈತಿ. ಈಗ ನಾಳೆ ಏನಾರ ಹೆಚ್ಚು ಕಮ್ಮಿ ಮಳೆ ಆತಂದ್ರೆ ಬಿತ್ತಕ್ಕೂ ಬರೋದಿಲ್ಲ, ಏನು ಮಾಡಕ್ ಬರಲ್ಲ. ಅತಿವೃಷ್ಟಿ ಅನಾವೃಷ್ಟಿ ಎರಡು ಕೂಡ ಸಮಸ್ಯೆ ಉದ್ಭವ ಆಕತಿ. ಇದರಿಂದ ಇದಕ್ಕೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಅವರೇ ಏನು ಅನ್ನೋದು ಅವರೇ ಉತ್ತರಿಸ್ಬೇಕು. ಇದಕ್ಕೆ ಕಾರಣ ಏನು ಅನ್ನೋದು ಈಗ ನಮ್ಗೇನು ಗೊತ್ತಿರ್ತೈತೆ, ಅವರಲ್ಲಿ ಮ್ಯಾಗ ಇರ್ತಾರೆ, ನಾವು ರೈತರು ಇಲ್ಲಿ ನಮ್ಗೇನು ಗೊತ್ತಿರ್ತೈತಿ. ಅವ್ರು ಏನು ಇದಕ್ಕೆ ಸಮಸ್ಯೆ ಅನ್ನೋದು ಅವರ ಕೈ ಹೇಳ್ಬೇಕು. ಅಲ್ಲಿ ಕುತ್ಕೊಂಡು ಮಾತಾಡ್ದಂಗೆ ಇಲ್ಲಿ ರೈತರ ಸಮಸ್ಯೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಏನು ಡೀಸೆಲ್ ಇಲ್ಲ ಅಂತಾರೆ, ಇದ್ರು ಕೊಡ್ತಾರೆ ಪಾಪ, ಇಲ್ಲ ಅಂತ ಹೇಳ್ತಾರೆ. ಅವ್ರು ಏನು ಮಾಡ ಬಂಕ್ನೇರು ಏನು ಮಾಡ್ಬೇಕ್ರಿ? ಇದಕ್ಕೆಲ್ಲ ಕಾರಣ ಸರ್ಕಾರದವರ ಕಾರಣ ಇದಕ್ಕೆ, ಹೌದಲ್ರಿ? ಡೀಸೆಲ್ ರೈತರ ಗಾಡಿ ಹೊಡ್ಯಕ್ಕೆ ಮತ್ತು ಹೊಲ ಉಳುಮೆ ಮಾಡಕ್ಕೆ ಬೇಕಲ್ರಿ. ಮತ್ತು ಈಗ ಡೀಸೆಲ್ ಇಲ್ಲಕ್ಕೆ ನಡೆಯೋದಿಲ್ಲ. ಈಗ ಏನಾರ ಹೆಚ್ಚು ಕಮ್ಮಿ ಮಳೆ ಆತಂದ್ರೆ ಹೊಲ ಹೊಡ್ಯಕ್ಕೆ ಬರೋದಿಲ್ಲ. ಇನ್ನು ಮತ್ತೆ ತಿಂಗಳ ಗಂಟೆ ನಾವು ಹಂಗೆ ಕುತ್ಕೋಬೇಕು. ಇನ್ನು ಇದರಿಂದ ಡೀಸೆಲ್ ಇರೋದಿಲ್ಲ. ಬಸವರಾಜ ಮತ್ತೂರ್ ಅಂತಾರೆ. ಇನ್ನು ರೈತರು ಗ್ರಾಮೀಣ ಪ್ರದೇಶಗಳಿಂದ ದೂರದ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿನ ಪೆಟ್ರೋಲ್ ಬಂಕ್ಗಳಿಗೆ ಹೋಗಿ ಡೀಸೆಲ್ ತರಬೇಕು ಅಂದ್ರೂ ರೈತರಿಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಡೀಸೆಲ್ ಸಿಗುತ್ತಿಲ್ಲ. ಟ್ರ್ಯಾಕ್ಟರ್ ಬಿಟ್ಟು ಡಬ್ಬಿಗಳಲ್ಲಿ ಡೀಸೆಲ್ ತುಂಬಿಸಿಕೊಂಡು ಬರಲು ಹೋದರೆ ಬಂಕ್ಗಳಲ್ಲಿ ಡಬ್ಬಿಗಳಲ್ಲಿ 20-25 ಲೀಟರ್ ಮಾತ್ರ ತುಂಬಿಕೊಡುತ್ತಿದ್ದಾರೆ. ಬಂಕ್ಗಳಿಗೆ ಟ್ರ್ಯಾಕ್ಟರ್ಗಳನ್ನು ತಂದವರಿಗೆ ಮಾತ್ರ ಟ್ರ್ಯಾಕ್ಟರ್ ಫುಲ್ ಆಗುವಂತೆ ಡೀಸೆಲ್ ಕೊಡುತ್ತಿದ್ದಾರೆ. ಕೃಷಿ ಕೆಲಸಗಳು ಜೋರಾಗಿ ನಡೆದಿರುವ ಈ ಸಮಯದಲ್ಲೇ ಡೀಸೆಲ್ಗೆ ಅಭಾವ ಸೃಷ್ಟಿಯಾಗಿರುವುದು ರೈತರನ್ನು ಚಿಂತೆಗೀಡು ಮಾಡುವಂತಾಗಿದೆ. ಇನ್ನು ಬಂಕ್ಗಳಲ್ಲಿ ಡೀಸೆಲ್ಗಾಗಿ ಗಂಟೆಗಟ್ಟಲೆ ಕ್ಯೂ ನಿಲ್ಲಬೇಕಾದ ಪರಿಸ್ಥಿತಿ ಎದುರಾಗಿದೆ. ಹೋದ ತಕ್ಷಣ ಡೀಸೆಲ್ ಸಿಗುತ್ತಿಲ್ಲ. ಹೀಗಾಗಿ ಕೃಷಿ ಕೆಲಸ ಬಿಟ್ಟು ಟ್ರ್ಯಾಕ್ಟರ್ಗೆ ಡೀಸೆಲ್ ತರುವುದೇ ರೈತರಿಗೆ ದೊಡ್ಡ ಕೆಲಸವಾಗಿದೆ. ಒಂದೆಡೆ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡೀಸೆಲ್ ಕೊರತೆ ಇಲ್ಲ ಎಂದು ಸರ್ಕಾರಗಳು ಹೇಳುತ್ತಿವೆ. ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿನ ಪೆಟ್ರೋಲ್ ಬಂಕ್ಗಳಲ್ಲಿ ಡೀಸೆಲ್ ಇಲ್ಲದೆ ಬಂಕ್ಗಳನ್ನು ಬಂದ್ ಮಾಡಲಾಗಿದೆ. ಒಂದೆಡೆ ಡೀಸೆಲ್ ದರ ಏರಿಕೆ, ಮತ್ತೊಂದೆಡೆ ಹಣ ಕೊಟ್ಟು ಡೀಸೆಲ್ ಖರೀದಿ ಮಾಡಲು ಸಿದ್ಧರಿದ್ದರೂ ರೈತರಿಗೆ ಅಗತ್ಯಕ್ಕೆ ತಕ್ಕಷ್ಟು ಡೀಸೆಲ್ ಸಿಗುತ್ತಿಲ್ಲ. ಕೃಷಿ ಚಟುವಟಿಕೆಗಳು ಬಿರುಸಿನಿಂದ ಸಾಗಿರುವ ಈ ಸಮಯದಲ್ಲಿಯೇ ಡೀಸೆಲ್ಗೆ ಅಭಾವ ಸೃಷ್ಟಿಯಾಗಿರುವುದು ರೈತರನ್ನು ಚಿಂತೆಗೀಡು ಮಾಡಿದೆ. ಆದಷ್ಟು ಬೇಗ ಸರ್ಕಾರ ಮತ್ತು ಜಿಲ್ಲಾಡಳಿತಗಳು ಆಗಿರುವ ಸಮಸ್ಯೆ ಪರಿಹರಿಸಿ ರೈತರ ಟ್ರ್ಯಾಕ್ಟರ್ಗಳಿಗೆ ಬೇಕಾದಷ್ಟು ಡೀಸೆಲ್ ದೊರೆಯುವಂತೆ ಮಾಡಿ ಕೃಷಿ ಚಟುವಟಿಕೆಗಳಿಗೆ ಅನುವು ಮಾಡಿಕೊಡಬೇಕಿದೆ. ರಶ್ ಈಗ ರೈತರದ್ದು ಇದು ಇರೋದಕ್ಕೆ 3 ಪಂಪ್ ಡ್ರೈ ಆಗಿದ್ರೆ ಸಲುವಾಗಿ ಅವು ಬರಕತ್ತಾವ ಅಷ್ಟ. ಟ್ರ್ಯಾಕ್ಟರ್ದು ಏನೈತಿ ಅದಕ್ಕೇನು ರೇಟದ್ದೇನು ಇದು ಇಲ್ಲ. ಬಟ್ ಈಗಿನ ಒಳ್ಳೆ ಸೀಸನ್ ಈಗ ರೈತರಿಗೆ ಎಲ್ಲ ಹೊಲ ಹೊಡೆಯೋದಿರ್ತೈತಲ್ಲ, ಅದು ಯೂಶಲ್ ನಾರ್ಮಲ್ ಇದ್ದೇ ಇರ್ತೈತಿ ಇದಕ್ಕೆ. ಈಗ ಒಮ್ಮಕ್ಲೆ 3 ಪಂಪ್ ಇಲ್ಲ ಅಂತ ಅನ್ಕೋ ಕಡೆ ರಶ್ ಆಗೈತಿ ಇಷ್ಟ. ಬಾಕಿ ಐತಿ ಬರಾಕತೈತಿ, ಹಿಂದೆ ಮುಂದೆ ಬರ್ತಿರ್ತಾವೆ. ಈಗ ಸಪ್ಲೈ ಪೊಸಿಷನ್ನು ಕಂಪ್ನಿಯವರು ಹಿಡಿದವ್ರು ಕೊಡಕತ್ತಾರೆ ಎಲ್ಲ ಕಡೆ. ಒಮ್ಮಕ್ಲೆ ರಶ್ ಆಗಿದ್ರ ಸಲುವಾಗಿ ಅದ್ರ ಸಲುವಾಗಿ ಹಿಂದೆ ಮುಂದೆ ತೊಂದರೆ ಆಕೈತಿ ಇಷ್ಟ. ಏನೂ ಅವಾಕಿಲ್ಲ, ಶಾರ್ಟೇಜ್ ಇಲ್ಲ, ಏನೂ ಇಲ್ಲ, ಬರಾಕತ್ತೈತಿ. ಬರ್ಬೇಕು ಸ್ವಲ್ಪ ಆಕೈತೆ ಅಷ್ಟ. ಅದಕ್ಕೆ ಇದೆ. ನೀವು ಬಾಕಿ ನೀವು ನೋಡ್ರಿ, ಬೇರೆ ಯಾರು ರೈತರು ಬಿಟ್ಟರೆ ಬೇರೆ ಯಾರೂ ಇದು ಇಲ್ಲ. ಆಮೇಲೆ ಒಳ್ಳೆ ಸೀಸನ್ ಅವ್ರು ಮತ್ತು ಹೊಲ ಹೊಡೆ ಇದು ಐತಿ, ಬರ್ತೈತೆ ಅಷ್ಟೇ.
ಹಾಕಿರ್ತಾವ್ರಿ, ಶಾರ್ಟೇಜ್ ಹಾಕಿರ್ತಾವೆ. ಈಗ ಹಿಂಗೆ ಆಗೋದಲ್ಲ, ಯಾಕಂದ್ರೆ ಹಳ್ಳ್ಯಾಗೆಲ್ಲ ಪಂಪ್ ಇರೋದ್ರಿಂದ ನಮ್ಮಲ್ಲಿಗೆ ಕಡಿಮೆ ಇರ್ತೈತಿ. ಈಗ ಅಲ್ಲೂ ಖಾಲಿ ಆಗಿರೋ ಇಲ್ಲಿ ಕಡೆ ಬಂದಾರ ಅಷ್ಟೇ, ಇಲ್ಲ ನಮಗೆ ಇಷ್ಟು ರಶ್ ಇರೋದಿಲ್ಲ. ಮಾಡ್ತೇವೆ ಇವತ್ತರ ಬಂದದ್ದು 10,000 ಲೀಟ್ರ್ ಬೆಳಗ್ಗೆ. ಅದು ಹೆಂಗೆ ಹೇಳಕ್ಕೆ ಬರೋದಿಲ್ಲ. ನಂದು ಹಿರೇಗೌಡ್ರ ಅಂತ ಗದಿಯಪ್ಪ. ಮುಂಗಾರು ಮಳೆ ಸಂಬಂಧವಾಗಿ ಆಗಿರೋದ್ರಿಂದ ಬಿತ್ತನೆ ರೈತರದು ಭಾಳ ತುರುಸಾಗೈತಿ. ಆದ ಕಾಲದಿಂದ ಎಲ್ಲ ರೈತರಿಗೂ ಟ್ಯಾಕ್ಟರ್ಗೆ ಡೀಸೆಲ್ಗಳು ಸಿಗ್ತಾ ಇಲ್ಲ. ಹೀಗಾಗಿ ಮಳೆ ನೋಡಿದ್ರೆ ಮೇಲಿಂದ ಮೇಲೆ ಆಗಾಗೊಂತೈತಿ. ಈಗ ಮಳೆ ಏನಾರ ನಾವು ಡೀಸೆಲ್ ಸಿಗಲಿಲ್ಲ ಅಂದರೆ, ಈ ಟೈಮ್ನಾಗ ಬಿತ್ತಲಿಲ್ಲ ಅಂದ್ರೆ ಮುಂದೆ ಮಳೆ ಹೋಯ್ತಂದ್ರೆ ರೈತರಿಗೆ ಬಿತ್ತನೆಕ್ಕೂ ಆಗಲ್ಲ. ಅದರಿಂದ ಸರ್ಕಾರದಿಂದ ಸರಿಯಾಗಿ ಡೀಸೆಲ್ ಪೂರೈಸ್ಬೇಕಂತೇಳಿ ನಿಮ್ಮಲ್ಲಿ ವಿನಂತಿಸ್ತೇವೆ. ಇಲ್ಲಿ ಡೀಸೆಲ್ ಹಾಕೊಳ್ರಿ, ಡೀಸೆಲ ಇಲ್ಲ, ಯಾವ ಪಂಪ್ನಾಗೂ ಇಲ್ಲ. ನಾವು ಹತ್ತಿಮುತ್ತರಿಂದ ಬಂದೇವಿ. ಈಗ ಹತ್ತಿಮುತ್ತರಾಗ 2 ಪಂಪ್ ಅದ, ಅವು ಬಂದಾಗ್ಯಾವ. ಕರ್ಜಿಗಿ ಒಳಗೆ ಐತಿ, ಅಲ್ಲಿಯೂ ಬಂದಾಗೈತಿ. ಹಾವೇರಿ ಒಳಗೆ ಎಲ್ಲ ಪಂಪ್ನು ಬಂದಾಗ್ಯಾವ. ಇದೊಂದು ಪಂಪ್ನಾಗ ಅದು ಸಿಗಂತೈತಿ. ಇಷ್ಟೊಂದು ಪಾಳೆ ಐತಿ ಇಲ್ಲಿ. ಇವಾಗ ಯಾವಾಗ ಡೀಸೆಲ್ ತೊಗೊಂಡು ಹೋಗಿ ಯಾವಾಗ ಟ್ಯಾಕ್ಟರ್ಗೆ ಹಾಕಿ ಯಾವಾಗ ಬಿತ್ತೇವೆ ಗೊತ್ತಿಲ್ಲ. ಅದರಿಂದ ಸರಿಯಾಗಿ ಡೀಸೆಲ್ ಪೂರೈಸ್ಬೇಕಂತ ಸರ್ಕಾರಕ್ಕೆ ಕೇಳ್ಕೊಳ ಅಂತೆ. ಅಭಿನಂದನ್ ಜಗಣ್ಣವರು. ಏನು ಡೀಸೆಲ್ ಅಲ್ಲ, 2 ತಿಂಗಳು ಆತ್ಬಿಡ್ರಿ, ಡೀಸೆಲ್ ಇಲ್ಲ, ಏನಿಲ್ಲ. ಬೀಜ ಗೊಬ್ಬರದ ಅಭಾವ, ಡೀಸೆಲಿಂದ ಅಭಾವ. ನಾವು 15 ಕಿಲೋಮೀಟ್ರಿಂದ ಇಲ್ಲಿ ಬಂದವ್ರಿ, ಗಾಡಿ ತೊಗೊಂಬಂದ್ರೆ ಡೀಸೆಲ್ ಇಲ್ರಿ. ಅಲ್ಲಿ ಕಾಗ್ನಲ್ಲಿ ಕುಮ್ಮೂರು ಅಲ್ಲಿ ಡೀಸೆಲ್ ಇಲ್ರಿ. ನಾವು ಹೊಲ ಹೊಡೆದ್ಬಿಟ್ಟು ಇಲ್ಲಿಂದ ಇಲ್ಲಿ ಬರ್ಬೇಕ್ರಿ. ಈ ಸಿದ್ದರಾಮಯ್ಯ ಸರ್ಕಾರ ಏನು ಡೀಸೆಲ್ ಸಪ್ಲೈ ಮಾಡೋಕ್ಕಾಗಲ್ಲ, ದುಡ್ಡು ಕೊಟ್ಟು ಡೀಸೆಲ್ ಸಪ್ಲೈ ಮಾಡೋಕ್ಕಾಗಲ್ಲ. ಇನ್ನೇನು ಸಪ್ಲೈ ಮಾಡ್ತಾರೆ ಸಿದ್ದರಾಮಯ್ಯ? ಅವ್ನು ಬೇರೆ ಗ್ಯಾರಂಟಿ ಅವು ಇವು ಕೊಟ್ಕೊಂತ ಹಿಂಗೆ ಮಾಡ್ಕೊಂತ ಹೊಂಟಾರ್ರಿ ಸರ್ಕಾರದವ್ರು. ಇಲ್ರಿ, ಗಾಡಿಗೆ ಬಂದ್ರೆ ಅಷ್ಟ ಟ್ಯಾಂಕ್ ಫುಲ್ ಮಾಡ್ತಾರಂತ್ರಿ. ಇದಕ್ಕೆ ಕ್ಯಾನ್ಗೆ ಆದ್ರೆ 20 ಲೀಟ್ರ್ 25 ಲೀಟ್ರ್ ಕೊಡ್ತಾರಂತ್ರಿ. ನಾವು ದುಡ್ಡು ಕೊಟ್ಟು ಅಷ್ಟೇ ರೀ. ನಾವು ಹೊಲ ಹೊಡ್ಯಾಕೆ ಬೇಕ್ರಿ, ರೂಟ್ ಹೊಡ್ಯಾಕೆ ಬಿತ್ತಾಕ್ರಿ, ಹೊಲ ರೆಡಿ ಮಾಡಕ್ಕೆ ಬೇಕ್ರಿ ಡೀಸೆಲ್ಲಿಗೆ. ನಮ್ಗೆ ದಿವ್ಸಕ್ಕೆ 1 ಕ್ಯಾನ್ ಎಣ್ಣೆ ಬೇಕ್ರಿ, 35 ಲೀಟ್ರ್ ಎಣ್ಣೆ ಬೇಕ್ರಿ ಇದು ಡೈಲಿ. ಈಗ ಅಷ್ಟು ಬಂಕ್ ಅಡ್ಡಾಡಿವ್ರಿ, ಯಾವ ಬಂಕ್ನಾಗ ಇಲ್ರಿ. ಈ ಹಿರೇಗೌಡ್ರ ಬಂಕ್ನಾಗ ಅಷ್ಟ ಡೀಸೆಲ್ ಇರೋದ್ರಿ. ಅದು ನೋಡ್ರಿ, ಇಲ್ಲಿ ಪಾಳೆ ಯಾವ ನಮ್ನಿ ಪಾಳೆ. ಗಾಡಿ ತಂದ್ರೆ ಎಷ್ಟು ಹಾಕ್ತಾರಂದ್ರಿ? ಕ್ಯಾನ್ ತಂದ್ರೆ 20-25 ಲೀಟ್ರ್ ಹಾಕ್ತಾರೆ. ಏನು ಹಳ್ಳಿ ಹೋಗ್ಬೇಕಾ, ಏನು ಹೊಲ ಹೊಡಿಬೇಕಾ, ಏನು ಮಾಡ್ಬೇಕ್ರಿ? ನಮ್ಮ ಹೆಸರು ಬಸವರಾಜ್ ಮುದಿಗೌಡ್ರ ಅಂತಂದು ಹೆಡಿಗೊಂಡ್ರಿ. ನ್ಯಾಡಾಕತ್ತಾರ, ಹೊಡೆದಾಡಕತ್ತಾರ. ಮತ್ತೆ ಮುಂದೆ ಹೊಸ ಬಂಕಿ ಕಳಿಸ್ಕೊಡ್ರಿ ಡೀಸೆಲ್. ಮತ್ತೆ ಪೊಲೀಸ್ರ ಏನಂತಾರ ನೋಡ್ರಿ. ಮತ್ತೆ ಈಗ ಪಳೆ ಖರ್ಚು ಇದಕ್ಕೆ ಹೋಗ ಅಂತ ಹೇಳ್ತಾರ್ರಿ. ಡೀಸೆಲ್ ಇಲ್ಲ ಅಂತಾರ. ಇಲ್ಲಿ 8 ಕಿಲೋಮೀಟ್ರ್ ಬಂದವ್ರಿ. ಈಗ 8 ಕಿಲೋಮೀಟ್ರ್ ಡೀಸೆಲ್ಗೆ ಹೊಡೆದಾಡಕತ್ತಾರ. ಅದಕ್ಕೆ ಏನು ಮಾಡ್ತಾರೆ ನೋಡ್ರಿ. ಇಲ್ಲಿ ಬಂದ್ರೆ ಬಂಕ್ ಪಳೆ ಹಚ್ಚಪ್ಪ ಇದು ಮಾಡ ಅಂತ ಹೇಳ್ತಾರ. ಗಾಡಿ ತಂಬ ಕ್ಯಾನಿಗೆ ಕೊಡಂಗಿಲ್ಲ ಅಂತಾರ. ಗಾಡಿ ತಂದೆ ಅಂದ್ರೆ ಇಲ್ಲಿ ಪಳೆ ಅಡ್ಡಾಡಕ್ಕಾಗದಲ್ಲ. ಡೀಸೆಲ್ ಹೊಲ ಹೊಡ್ಯಾಕ್ರಿ, ಬಿತ್ತಾಕ ಹೊಲ ಹೊಡ್ಯಾಕ ಇದ ಸೀಸನ್ ರೀ ನಮ್ಗೆ. ಸಾದಿಯಪ್ಪ.